ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಮಕ್ಕಳಿಗೆ ನಾವು ಹೊಟ್ಟೆ ತುಂಬಿಸ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮಕ್ಕಳಿಗೆ ನಾವು ಯಾವ ಥರದ ಫೈಬರು, ಪ್ರೋಟೀನು, ಮಿನರಲ್ಸು, ವಿಟಮಿನ್ಸ್ ಇರೋ ಊಟ ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಡೇ ನಿಮ್ಮ ಮಕ್ಕಳು 1 ಇಯರ್ ಎಬೋ ಮಕ್ಕಳು ಫುಡ್ಡಲ್ಲಿ ಒಂದು ತರಕಾರಿ ಇರೋ ಥರ ನೀವು ಪ್ಲ್ಯಾನ್ನ ಮಾಡ್ಕೊಬೇಕು. ಅದರಲ್ಲಿ ಒಂದು ಪಾರ್ಟು ನಾನು ವೀಕ್ಲಿ ಒನ್ಸ್ ಡೇ ನನ್ನ ಮಗುಗೆ ಸೋರೆಕಾಯಿ ಕಿಚಡಿನ ಮಾಡ್ತೀನಿ. ಸಿಂಪಲಾಗಿ ಮಾಡ್ಬೋದು, ಕ್ವಿಕ್ಕಾಗಿ ಮಾಡ್ಬೋದು. ಅದಕ್ಕೂ ಮುಂಚೆ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಲ್ತಿ ರೆಸಿಪೀಸ್ಗೋಸ್ಕರ. ನೋಡಿ, ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ, ಸೋರೆಕಾಯಿ ಅಷ್ಟು ತೊಗೊಂಡಿದ್ದೀನಿ, ಮತ್ತು 3/4 ಲೋಟ ಅಷ್ಟು ಅಕ್ಕಿ, ಮತ್ತು 1/4 ಸ್ಪೂನಷ್ಟು ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನೇ ಉಪಯೋಗಿಸಿ, ಪುಡಿ ಉಪ್ಪು ಬೇಡ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕಿ ನೀವು ತೊಗೊಂಡಿದ್ದೀರಲ್ವ ಲೋಟ, ಆ ಲೋಟದಲ್ಲಿ 3/4 ಕಪ್ ನಾನು ಅಕ್ಕಿ ತೊಗೊಂಡಿದ್ದೀನಿ, 2 ಲೋಟ ನೀರು ಹಾಕ್ಕೊಳ್ಳಿ. ಸಾಫ್ಟಾಗಿ ಅನ್ನ ಆಗುತ್ತೆ. ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 2ರಿಂದ 3 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಓಕೆ. ಸೊ ಈ ಸೋರೆಕಾಯಲ್ಲಿ ನಮಗೆ ಮಿನರಲ್ಸ್ ಇದೆ, ಮಿನರಲ್ಸು, ಪ್ರೋಟೀನ್ಸ್ ಇದೆ. ಜೊತೆಗೆ ನಮ್ಮ ಹಾರ್ಟ್ ಹೆಲ್ತ್ಗೆ ಮತ್ತು ಕಿಡ್ನಿ ಹೆಲ್ತ್ಗೆ, ಲಿವರ್ಗೆ ತುಂಬಾ ಒಳ್ಳೆಯದು. ಇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಎಸ್ಪೆಷಲಿ ನೀವು ಸಮ್ಮರಲ್ಲಿ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಹೀಟ್ ಅನ್ನೋದಾಗೋದಿಲ್ಲ, ತುಂಬ ಆರಾಮ್ಸೆ ಇರ್ತಾರೆ. ದಯವಿಟ್ಟು ನಾನು ಆಗಲೇ ಹೇಳ್ದಂಗೆ ನಿಮ್ಮ ಮಕ್ಕಳು ಡಯೆಟ್ಟಲ್ಲಿ ಎವ್ರಿಡೇ ಒಂದೊಂದು ವೆಜಿಟೇಬಲ್ನ ಆ್ಯಡ್ ಮಾಡಿ ಅವ್ರಿಗೆ ಊಟ ಕೊಡೋದಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಮ ಮಗು ತುಂಬಾ ಶಾರ್ಪಾಗಿ ಹೆಲ್ದಿಯಾಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.